ಕಾಂಗ್ರೆಸ್ ಹೈಕಮಾಂಡ್ ಅಂಗಳದಲ್ಲಿ ಕಾಲ್ತುಳಿತ ದುರಂತದ ವಿಚಾರ ಇದೆ. ಇನ್ನು ಆರ್ಸಿಬಿ ಕಾಲ್ತುಳಿತ ಅಧ್ಯಾಯಕ್ಕೆ ಕೈ ಹೈಕಮಾಂಡ್ ಫುಲ್ ಗರಂ ಆಗಿದೆ. ಕಾಂಗ್ರೆಸ್ ಹೈಕಮಾಂಡ್ ಅಂಗಳದಲ್ಲಿ ಕಾಲ್ತುಳಿತ ದುರಂತ ಇದೆ. ಆರ್ಸಿಬಿ ಕಾಲ್ತುಳಿತ ಅಧ್ಯಾಯಕ್ಕೆ ಕೈ ಹೈಕಮಾಂಡ್ ಫುಲ್ ಗರಂ ಆಗಿದೆ. ಬರೀ ಕೈ ಹೈಕಮಾಂಡ್ ಅಷ್ಟೇ ಅಲ್ಲ, ಸಾರ್ವಜನಿಕರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆಶಿಗೆ ಬುಲಾವ್ ಕೊಟ್ಟಿದ್ದಾರೆ. ಬೆಳಗ್ಗೆ ದೆಹಲಿಗೆ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಇಬ್ರು ಕೂಡ ಹೋಗಿದ್ದಾರೆ. ಇಂದು ಬೆಳಗ್ಗೆ 11 ಗಂಟೆಗೆ ರಾಹುಲ್ ಭೇಟಿಗೆ ಸಮಯ ಕೂಡ ನಿಗದಿಯಾಗಿದೆ. ಕಾಲ್ತುಳಿತದಿಂದ ರಾಜ್ಯ ಸರ್ಕಾರಕ್ಕೆ ತೀವ್ರ ಡ್ಯಾಮೇಜ್ ಆಗಿದೆ. ಇದರ ಬೆನ್ನಲ್ಲೇ ಖುದ್ದು ಸಿಎಂ ಡಿಸಿಎಂ ಬಳಿಯೇ ವರಿಷ್ಠರು ಚರ್ಚೆಯನ್ನ ಮಾಡಲಿದ್ದಾರೆ. ಈಗಾಗಲೇ ರಾಹುಲ್ ಗಾಂಧಿಯ ಕೈ ಸೇರಿದೆ ಕಾಲ್ತುಳಿತದ ವರದಿ ಏನಿದೆ. ರಾಹುಲ್ ಗಾಂಧಿಯ ಕೈ ಸೇರಿದೆ. ಹಿರಿಯ ಸಚಿವರ ಬಳಿ ಪ್ರತ್ಯೇಕ ಮಾಹಿತಿಯನ್ನು ಕೂಡ ಸುರ್ಜೇವಾಲಾ ಅವರು ಪಡ್ಕೊಂಡಿದ್ದಾರೆ. ಇನ್ನು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದಂತಹ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 11 ಜೀವಗಳು, ಅಮಾಯಕ ಜೀವಗಳು ಬಲಿಯಾಗಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಫುಲ್ ಗರಂ ಆಗಿದೆ. ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆಶಿಗೆ ವರಿಷ್ಠರಿಂದ ಈಗಾಗಲೇ ಬುಲಾವ್ ಕೂಡ ಬಂದಿದೆ. ಹಾಗಾಗಿ ಬೆಳಗ್ಗೆಯೇ ದೆಹಲಿಗೆ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಇಬ್ರು ಕೂಡ ಹೋಗಿದ್ದಾರೆ. ಇಂದು ಬೆಳಗ್ಗೆ 11 ಗಂಟೆಗೆ ರಾಹುಲ್ ಭೇಟಿಗೆ ಸಮಯ ಕೂಡ ನಿಗದಿಯಾಗಿದೆ. ಕಾಲ್ತುಳಿತದಿಂದ ರಾಜ್ಯ ಸರ್ಕಾರಕ್ಕೆ ತೀವ್ರ ಡ್ಯಾಮೇಜ್ ಆಗಿದೆ. ಯಾಕಂತಂದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳ ತಲೆದಂಡ ಕೂಡ ಆಗಿದೆ. ಅಧಿಕಾರಿಗಳ ಮೇಲೆ ಸರ್ಕಾರ ಹೇಳ್ತಾ ಇದೆ, ಸರ್ಕಾರದ ತಪ್ಪು ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಹಾಗಾಗಿ ತೀವ್ರ ಡ್ಯಾಮೇಜ್ ಕೂಡ ಆಗಿದೆ. ಇದನ್ನು ಯಾವ ರೀತಿ ಸರಿಪಡಿಸ್ಕೋತಾರೆ ಅಂತ ನೋಡಬೇಕಾಗುತ್ತೆ. ಖುದ್ದು ಸಿಎಂ ಡಿಸಿಎಂ ಬಳಿಯೇ ಈಗ ವರಿಷ್ಠರು ಈ ವಿಚಾರವನ್ನ ಚರ್ಚೆ ಕೂಡ ಮಾಡಲಿದ್ದಾರೆ. ಈಗಾಗಲೇ ರಾಹುಲ್ ಗಾಂಧಿ ಕೈ ಸೇರಿದೆ. ವರದಿ ಏನು ಕಾಲ್ತುಳಿತ ಸಂಭವಿಸಿತ್ತು ಅದರ ವರದಿ ರಾಹುಲ್ ಗಾಂಧಿಯ ಕೈ ಸೇರಿದೆ. ಹಾಗಾಗಿ ಏನ್ ನಿರ್ಧಾರ ಮಾಡ್ತಾರೆ, ಯಾವ ರೀತಿ ಇದನ್ನ ಹೈಕಮಾಂಡ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ನೋಡ್ಬೇಕಾಗತ್ತೆ. ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ, ದೆಹಲಿಗೆ ಸಿಎಂ ಡಿಸಿಎಂ ಇಬ್ರು ಕೂಡ ಹೋಗಿದ್ದಾರೆ. ಈ ಕಾಲ್ತುಳಿತ ಪ್ರಕರಣದ ವರದಿ ಈಗ ಆಲ್ರೆಡಿ ರಾಹುಲ್ ಗಾಂಧಿ ಅವರ ಕೈ ಸೇರಿದೆ. ಯಾವ ರೀತಿ ಅವರ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ತಾರೆ ಅಂತ ಸಾಹಿತ್ಯ ಸದ್ಯ ದೆಹಲಿಗೆ ಜೊತೆಯಲ್ಲೇ ತೆರಳಿರುವಂತಹದ್ದು ಸಿಎಂ ಡಿಸಿಎಂ ಬೆಳಗ್ಗೆ 7 ಗಂಟೆಗೆ. ಪ್ರಮುಖವಾಗಿ ಹೈಕಮಾಂಡ್ ಬುಲಾವ್ ನೀಡಿದಂತಹ ಬೆನ್ನಲ್ಲೇ ಅವರು ತೆರಳಿರುವಂತಹದ್ದು. ಒಂದ್ ರೀತಿಯಾದಂತಹ ಟೆನ್ಷನ್ ಸಿಎಂ ಸಿದ್ದರಾಮಯ್ಯ ರಲ್ಲಿ ಇರುವಂತಹದ್ದು. ಯಾಕಂದ್ರೆ ಸಹಜವಾಗಿ ಹಿಂದೆ ಮೂಡ ವಿಚಾರ ಬಂದಾಗ ಇವರೇ ಹೋಗಿ ಸ್ಪಷ್ಟನೆಯನ್ನ ಕೊಟ್ಟು ಬಂದಿದ್ರು. ಜೊತೆಗೆ ಇದೀಗ ಕಾಲ್ತುಳಿತ ಪ್ರಕರಣದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದ್ ರೀತಿ ಡ್ಯಾಮೇಜ್ ಅನ್ನುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಇದಷ್ಟೇ ಅಲ್ಲ, ಈಗ ಆಲ್ರೆಡಿ ವಿಪಕ್ಷಗಳಿಂದ ಟೀಕೆಗಳ ಜೊತೆಗೆ ಇಡೀ ರಾಜ್ಯದ ಜನತೆ, ದೇಶದ ಜನತೆ ಒಂದ್ ರೀತಿ ಟೀಕಿಸುವಂತಹ ನಿಟ್ಟಿನಲ್ಲಿ ಸರ್ಕಾರವನ್ನ ನೋಡ್ತಾ ಇದೆ. ಹೀಗಾಗಿ ಯಾವ ರೀತಿಯಾಗಿ ಇದನ್ನ ನಿಭಾಯಿಸಬೇಕು ಅನ್ನುವಂತಹದ್ದು ಟೆನ್ಷನ್ ಇದ್ದೇ ಇದೆ. ಅದರ ಬೆನ್ನಲ್ಲೇ ಹೈಕಮಾಂಡೇ ಇವರನ್ನ ಕರ್ಸ್ಕೊಂಡಿರೋದ್ರಿಂದ ಒಂದಿಷ್ಟು ಟೆನ್ಷನ್, ತಳಮಳ ಎಲ್ಲವೂ ಕೂಡ ಇರುವಂತಹದ್ದು. ಆದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾರಣೀಭೂತರು ಯಾರು, ಕಾರಣಕರ್ತರು ಯಾರು, ಜೊತೆಗೆ ಕಾರ್ಯಕ್ರಮವನ್ನ ಆಯೋಜನೆಯನ್ನ ತರಾತುರಿಯಲ್ಲಿ ಮಾಡಿದ್ಯಾಕೆ, ಹೀಗೆ ಹಲವಾರು ಪ್ರಶ್ನೆಗಳು ಹೈಕಮಾಂಡ್ ಮನಸ್ಸಿನಲ್ಲೂ ಕೂಡ ಇರುವಂತದ್ದು. ಅಷ್ಟೇ ಅಲ್ಲ, ಈಗ ಆಲ್ರೆಡಿ ಒಂದಿಷ್ಟು ವಿವರಗಳು, ಒಂದಿಷ್ಟು ಮಾಹಿತಿ ಹೈಕಮಾಂಡ್ಗೂ ಕೂಡ ತಲುಪಿರೋದ್ರಿಂದ ಸಹಜವಾಗಿ ಒಂದಿಷ್ಟು ಗರಂ ಆಗುವಂತಹದ್ದು, ಜೊತೆಗೆ ಸಿಎಂ ಡಿಸಿಎಂನ ಒಂದಿಷ್ಟು ತರಾಟೆಗೆ ತೆಗೆದುಕೊಳ್ಳುವಂತಹದ್ದು ಕೂಡ ಆಗಬಹುದು. ಯಾಕಂದ್ರೆ ಎಂತೆಂತಹ ಸಮಯದಲ್ಲಿ ಈ ರೀತಿಯಾದಂತಹ ಕಾರ್ಯಕ್ರಮಗಳನ್ನ ಅಥವಾ ಇಷ್ಟು ಜನರ ಇರುವಂತಹ ಕಾರ್ಯಕ್ರಮಗಳನ್ನ ನಿಭಾಯಿಸುವಂತಹ ಸರ್ಕಾರ ಈಗ ಯಾಕೆ ಒಂದಿಷ್ಟು ಫೇಲ್ಯೂರ್ ಆಯ್ತು ಅನ್ನುವಂತಹದ್ದು. ಈಗ ಆಲ್ರೆಡಿ ಸಿಎಂ ಸಿದ್ದರಾಮಯ್ಯ ಡಿಕೆಶಿಯೇ ಒಪ್ಪಿಕೊಂಡಂತೆ ಆಡಳಿತ ವೈಫಲ್ಯ, ಅಂದ್ರೆ ಸ್ಪೆಷಲಿ ಈ ಒಂದು ಭದ್ರತೆ ವಿಚಾರದಲ್ಲಿ ವೈಫಲ್ಯ ಆಗಿದೆ ಅನ್ನುವಂತಹದನ್ನ ಬಹಿರಂಗವಾಗಿ ಒಪ್ಕೊಂಡಿರೋದ್ರಿಂದ ಒಂದಿಷ್ಟು ಟೆನ್ಷನ್ಸ್ ಅಂತೂ ಇದ್ದೇ ಇದೆ. ಹಾಗಾಗಿ ಹೈಕಮಾಂಡ್ ಗರಂ ಆಗಿ ತರಾಟೆಗೂ ಕೂಡ ತೆಗೆದುಕೊಳ್ಳಬಹುದು ಅವರಿಬ್ಬರನ್ನು ಅನ್ನುವಂತಹ ಮಾಹಿತಿ ಕೂಡ ಇರುವಂತಹದ್ದು. ಸಾಹಿತ್ಯ ದೀಪಾ, ನಿಮ್ಮೆಲ್ಲ ಮಾಹಿತಿಗಾಗಿ